0% ವೇಸ್ಟೇಜ್ ಅಂದರೆ ಒಂದು ಚೂರು ವೇಸ್ಟ್ ಆಗ್ದಲೇ ಕಂಪ್ಲೀಟಾಗಿ ಐಟಮ್ಸ್ನ ಮಾಡ್ಬೋದು. ಒಂದು ಆಲೂಗೆಡ್ಡೆಯಿಂದ ಅದರ ಸಿಪ್ಪೆಯಿಂದನೂ ಕೂಡ ಯೂಸ್ ಮಾಡಿಕೊಂಡು ಒಂದು ಸೂಪರ್ ಡಿಶನ್ನು ಮಾಡ್ಬೋದು. ಹೇಗೆ ಮಾಡೋದು ಅಂತ ತೋರಿಸ್ತೀನಿ, ಕಂಪ್ಲೀಟಾಗಿ ನೋಡಿ. ವೆಲ್ಕಮ್ ಟು ಈಸಿ ಇಟ್ಸ್ ಯೂಟ್ಯೂಬ್ ಚಾನಲ್. ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಮಾಡ್ಕೊಳ್ಳಿ. ನಾನು ಹಾಕೋ ವೀಡಿಯೋಸ್ ನಿಮಗೆ ಅಪ್ಡೇಟ್ ಆಗುತ್ತೆ. ನೋಡಿ, ನಾನಿಲ್ಲಿ 2 ಆಲೂಗೆಡ್ಡೆನ ತೊಗೊಂಡಿದ್ದೀನಿ. ಅದನ್ನು ಒಂದು ಕ್ಲೀನಾಗಿ ಸಿಪ್ಪೆನ ರಿಮೂವ್ ಮಾಡ್ಕೊತಾ ಇದ್ದೀನಿ. ನೋಡ್ಬೋದು ನೀವಿಲ್ಲಿ ಎಷ್ಟು ಚೆನ್ನಾಗಿ ಕ್ಲೀನಾಗಿ ಚಿಕ್ಕದಾಗಿ ನಿಮ್ಗೆ ಯಾವ ರೀತಿ ನಾರ್ಮಲಾಗಿ ಸಿಪ್ಪೆ ಯಾವ ಥರ ರಿಮೂವ್ ಮಾಡ್ತೀರಾ ಅದೇ ರೀತಿ ರಿಮೂವ್ ಮಾಡ್ಕೊಳ್ಳಿ. ನಾನಿಲ್ಲಿ 2 ಆಲೂಗೆಡ್ಡೆನ ತೊಗೊಂಡಿದ್ದೀನಿ. ಅದನ್ನು ದಪ್ಪವಾಗಿ ಕಟ್ ಮಾಡ್ಕೊಳ್ಳಿ. ತುಂಬ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳೋಕೆ ಹೋಗ್ಬಿಡಿ. ನೋಡಿ, ಇಲ್ಲಿ 2 ಪೀಸ್, ಒಂದು ಹಾಫಲ್ಲಿ 4 ಪೀಸ್ ಮಾತ್ರ ಮಾಡ್ಕೊಳ್ಳಿ. ಇನ್ನೂ ದಪ್ಪ ಬೇಕು ಅಂದರೆ ದಪ್ಪ ಮಾಡ್ಕೊಳ್ಳಿ, ನೋ ಪ್ರಾಬ್ಲಮ್. ಬಟ್ ಸಣ್ಣ ಮಾಡ್ಕೊಳ್ಳೋಕೆ ಹೋಗಬೇಡಿ. ನೆಕ್ಸ್ಟ್ ನಾನಿಲ್ಲಿ ಒಂದು ಪಾತ್ರೆಗೆ ಸ್ವಲ್ಪ ನೀರು ಹಾಕಿ 1 ಲೋಟದಷ್ಟು ನಾನು ಕಟ್ ಮಾಡಿ ಇಟ್ಕೊಂಡಿರೋ ಆಲೂಗೆಡ್ಡೆನ ಹಾಕಿ ನೋಡಿ, ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ. ಅದನ್ನು ಕ್ಲೀನಾಗಿ ಒಂದು 5 ಮಿನಿಟ್ಸ್ ಅದನ್ನು ಕುದಿಸ್ತೀನಿ. 5 ಮಿನಿಟ್ಸ್ ಅಂದರೆ ಹಾಕಿದ್ರಿಂದ ಕುದಿಯೋವರೆಗೂ 5 ಮಿನಿಟ್ಸ್. ಕುದಿಯೋಕೆ ಸ್ಟಾರ್ಟ್ ಆದಮೇಲೆ 5 ಮಿನಿಟ್ಸ್ ಅಲ್ಲ, ತುಂಬ ಬೇಯ್ದುಬಿಟ್ರೆ ಚೆನ್ನಾಗಾಗಲ್ಲ. ನೆಕ್ಸ್ಟು ನಾನಿಲ್ಲಿ ಒಂದು ಬೌಲಿಗೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಖಾರದ ಪುಡಿ, ಸ್ವಲ್ಪ ಉಪ್ಪು, ನೆಕ್ಸ್ಟು ಇಲ್ಲಿ ಇದ್ದರೆ ಚಾಟ್ ಮಸಾಲ ಹಾಕ್ಕೊಳ್ಳಿ, ಇಲ್ಲ ಅಂದರೆ ನೋ ಪ್ರಾಬ್ಲಮ್. ಇದಕ್ಕೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊತಾ ಇದ್ದೀನಿ. ನೆಕ್ಸ್ಟು 1 ಸ್ಪೂನ್ ಆಗುವಷ್ಟು ಮೊಸರನ್ನ ಹಾಕ್ಕೊತಾ ಇದ್ದೀನಿ. ಇದನ್ನು ಸೂಪರ್ ನಾರ್ಮಲ್ಲಾಗಿ ಕ್ಲೀನಾಗಿ, ಅಂದ್ರೆ ಈಗ ಚಿಕನ್ ತಿಂದೇ ಇದ್ದವರು ಅಥವಾ ವೆಜ್ ಅವತ್ತು ವಾರ ಮಾಡ್ತಿದ್ದವರು ಏನಾದ್ರು ಡಿಫ್ರೆಂಟಾಗಿ ತಿನ್ನಬೇಕು ಅಂದರೆ ಇದನ್ನು ಟ್ರೈ ಮಾಡಿ. ನೋಡಿ, ಇದನ್ನು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ನಾವೇನು ಬೇಯಿಸಿಟ್ಕೊಂಡಿದ್ವಲ್ಲ ಆಲೂಗೆಡ್ಡೆನ, ಅದನ್ನು ನೀರನ್ನ ತೆಗೆದುಬಿಟ್ಟು ನೋಡಿ, ಇದನ್ನು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಾರ್ಮಲಿ ಈಗ ಕಬಾಬ್ ಟೇಸ್ಟೇ ಬರುತ್ತೆ, ತುಂಬ ಚೆನ್ನಾಗಿರುತ್ತೆ. ನೆಕ್ಸ್ಟು ನಾವಿಲ್ಲಿ ಎಣ್ಣೆನ ಕಾಯಕ್ಕೆ ಇಟ್ಕೊಂಡು ಅದನ್ನು ಆಲೂಗೆಡ್ಡೆನ ಹಾಕ್ಕೊತಾ ಇದ್ದೀನಿ. ನೋಡಿ, ತುಂಬ ಚೆನ್ನಾಗಿರುತ್ತೆ. ವಾರ ಮಾಡ್ತಿರೋರು ಅಥವಾ ವೆಜ್ಜು ಯಾರಾದ್ರು ರಿಲೇಷನ್ ಬಂದರೆ ಅಥವಾ ವೆಜಿಟೇರಿಯನ್ಸೇ ಮಾಡ್ಕೋಬೇಕು, ನಾವು ಕಬಾಬ್ ಸ್ಟೈಲಲ್ಲಿ ಯಾವುದಾದ್ರು ಡಿಫ್ರೆಂಟ್ ರೆಸಿಪಿನ ಟ್ರೈ ಮಾಡಬೇಕು ಅಂತ ಇದ್ದರೆ ಇದನ್ನು ಟ್ರೈ ಮಾಡಿ. ಆ್ಯಂಡ್ ಇನ್ನೊಂದು ಯಾವುದೋ ಹೇಳಿದ್ನಲ್ವ 0% ವೇಸ್ಟೇಜ್ ಅಂತ, ಅಲ್ಲಿ ನಾನಿಲ್ಲಿ ಉಳಿದಿರೋ ಸಿಪ್ಪೆನ ಮಸಾಲೆ ಲಾಸ್ಟಿಗೆ ಒಂದು ಬೌಲಲ್ಲಿ ಉಳಿದಿರುತ್ತಲ್ಲ ಅದನ್ನು ಕ್ಲೀನಾಗಿ ಹಾಕಿ ಮಿಕ್ಸ್ ಮಾಡಿದ್ದೀನಿ. ಬೇಕು ಅಂದರೆ ಒಂದು ಸ್ಪೂನ್ ಆಗುವಷ್ಟು ನಿಂಬೆಹಣ್ಣಿನ ರಸನ ಹಾಕ್ಕೊಳ್ಳಿ, ಚೆನ್ನಾಗಿ ಬರುತ್ತೆ ಟೇಸ್ಟು. ನೋಡಿ, ಇಲ್ಲಿ ಅದನ್ನು ಬೆಂದಾದಮೇಲೆ ನೋಡಿ ಇದನ್ನು ಹಾಕಿ ಕ್ಲೀನಾಗಿ ಎಣ್ಣೆಯಲ್ಲಿ ಕರೀರಿ. ಅದು ಆಲೂಗೆಡ್ಡೆ ಕಬಾಬು ಸ್ವಲ್ಪ ಕಲರ್ ಕೂಡ ಚೇಂಜ್ ಆಗುತ್ತೆ, ಅಲ್ಲಿವರೆಗೂ ಬೇಯಿಸಿ ಒಂದು 5 to 6 ಮಿನಿಟ್ಸ್ ಬೇಯಿಸಿ ಸಾಕು. ನೆಕ್ಸ್ಟ್ ಇದನ್ನು ಕೂಡ ಅಷ್ಟೇ ಒಂದು 5 ಮಿನಿಟ್ಸ್ ಬೇಯಿಸಿ. ನೋಡಿ, ಇಲ್ಲಿ ಯಾವ ಥರ ಕಲರ್ ಚೇಂಜ್ ಆಗಿದೆ. ನಾರ್ಮಲ್ ಈಗ ಚಿಕನ್ ಕಬಾಬ್ ಹೇಗಿರುತ್ತೋ ಅದೇ ರೀತಿ ಶೇಪ್ ಬಂದಿತ್ತು, ತುಂಬ ಟೇಸ್ಟಿಯಾಗಿರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್.